ಜೀವನ ಪರ್ಯಂತವೂ ನಮಗೆ ಆ ತ್ರಯಿ ಎಂಬಂತಹ ಹಸುವಿನ ಅವಲಂಬನೆ ನಮಗೆ ಉಂಟು. ಅದರ 4 ಕೆಚ್ಚಲುಗಳು, ತ್ರಯೀಮಯ್ಯಾದ ಧೇನುವಿನ 4 ಕೆಚ್ಚಲುಗಳು ಯಾವುದು ಅಂತಂದರೆ, ಒಂದು ಸ್ವಾಹಾಕಾರ, ಇನ್ನೊಂದು ಸ್ವಧಾಕಾರ, ವಷಟ್ಕಾರ, ಹಂತಕಾರ ಅಂತ ಹೀಗೆ 4 ಸ್ತನ ಚತುಷ್ಟಯಗಳು. ಅದಕ್ಕೆ ಸ್ವಾಹಾಕಾರದ ಮೂಲಕವಾಗಿ ದೇವತೆಗಳು ತೃಪ್ತರಾಗ್ತಾರೆ, ಸ್ವಧಾಕಾರದ ಮೂಲಕ ಪಿತೃಗಳು ತೃಪ್ತರಾಗ್ತಾರೆ, ವಷಟ್ಕಾರದ ಮೂಲಕ ಮುನಿಗಳು ತೃಪ್ತರಾಗ್ತಾರೆ, ಅದೇ ರೀತಿ ಹಂತಕಾರದ ಮೂಲಕವಾಗಿ ಮನುಷ್ಯರನ್ನು ತೃಪ್ತಿಪಡಿಸಬೇಕು. ಹೀಗೆ 4 ಕೆಚ್ಚಲುಗಳ ಮೂಲಕ ಈ ಎಲ್ಲರನ್ನು ಕೂಡ ತಾನು ತೃಪ್ತಿಪಡಿಸಬೇಕಾದ್ದು ಗೃಹಸ್ಥನಾದವನ ಕರ್ತವ್ಯ ಅಂತ ಹೇಳಿ ಅವನು ನಿತ್ಯ ಕರ್ಮವನ್ನೆಲ್ಲ ಮಾಡಬೇಕಾದದ್ದು ಅದನ್ನೆಲ್ಲ ಹೇಳ್ತಾ ಬರ್ತಾರೆ. ತರ್ಪಣಾದಿಗಳು, ಬ್ರಹ್ಮಯಜ್ಞ, ವೈಶ್ವದೇವದ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಸ್ವಲ್ಪ ಹೆಸರುಗಳಲ್ಲಿ ವ್ಯತ್ಯಾಸ ಎಲ್ಲ ಉಂಟು, ಧನ್ವಂತರಿ ಅದುಗಳೆಲ್ಲ ಉಂಟೆಲ್ಲ, ಅಂತೂ ಬೇರೆ ಬೇರೆಯೂ ಕೂಡ ಇದರಲ್ಲಿ ಬಂದದ್ದೆಲ್ಲ ಉಂಟು. ಹೀಗೆ ವೈಶ್ವದೇವನ್ನೆಲ್ಲ ಮಾಡಬೇಕು. ಅನಂತರದಲ್ಲಿ ಅತಿಥಿ ಸತ್ಕಾರ ಅವನಿಗೆ ಪ್ರಧಾನವಾದದ್ದು. ಏವಂ ಗೃಹಬಲಿಂ ಕೃತ್ವ ಗೃಹೇ ಗೃಹಮತಿ ಶುಚಿ ಆಪ್ಯಾಯನಾಯ ಭೂತಾನಾಂ ಕುರ್ಯಾದುತ್ಸರ್ಗ ಮಾತರಾತ್. ಎಲ್ಲ ಪುರಾಣಗಳಲ್ಲಿ ಇಂಥದ್ದು ಬಂದದ್ದುಂಟು. ಅವರಿಗೆ ಅದರಲ್ಲಿ ತಾತ್ಪರ್ಯ ಅಂತರ್ಥದಕ್ಕೆ ಮಹಾ ತಾತ್ಪರ್ಯ. ಒಂದು ನಮ್ಮ ಗೃಹಸ್ಥನಾದವ ತಾನು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಲೇಬೇಕು ಅಂತ. ನಮಗೇನು ಇವತ್ತು ಸಮಸ್ಯೆ ಅಂತಂದರೆ, ಸಾಮಾನ್ಯ ಈ ರೀತಿಯಲ್ಲಿ ವಿಹಿತವಾದದ್ದನ್ನು ನಾವು ಬಿಡ್ತಾ ಬರ್ತೇವೆ. ಕೊನೆಗೆ ಏನೋ ಸಮಸ್ಯೆಗಳು ಬರುವಾಗ ನಾವು ಪ್ರಶ್ನೆ ಕೇಳಲಿಕ್ಕೆ ಅಂತ ಹೋಗ್ತೇವೆ. ಪ್ರಶ್ನೆ ಕೇಳಲಿಕ್ಕೆ ಹೋದಾಗ ನಮಗೆ ಪಿತೃದೋಷ ಉಂಟು ಅಂತಂದರು, ಮನೆಯಲ್ಲಿ ವಾಸ್ತುದೋಷ ಉಂಟು ಅಂತಂದರು. ಈಗ ಏನು ಅಂತಾರೆ, ಅದು ಹೋಗುವಾಗ ಜಾತಕದಲ್ಲಿ ಅದು ತೋರಿಸ್ತದೆ, ಪ್ರಶ್ನೆಯಲ್ಲಿ ಕಂಡು ಅವರಿಗೆ ಹೇಳಿದರು ಅವರು. ಮೂಲ ಕಾರಣ ನೋಡೋದಾದರೆ ಒಂದು ಯೋಚನೆ ಮಾಡೋಣ. ನಾವು ಒಮ್ಮೆ ಗೃಹ ಪ್ರವೇಶ ಮಾಡುವಾಗ ನಾವು ವಾಸ್ತು ಶಾಂತಿ ಮಾಡ್ತೇವೆ. ವಾಸ್ತು ಶಾಂತಿ ಆಯಿತು, ಗೃಹ ಪ್ರವೇಶ ಆಯಿತು. ಮತ್ತು ವಾಸ್ತು ಶಾಂತಿಯಲ್ಲಿ ವಾಸ್ತುವನ್ನು ಸ್ಥಾಪಿಸಿದ ಮೇಲೆ ವಿಸರ್ಜನೆ ಇಲ್ಲ. ನನ್ನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿದ ಮೇಲೆ, ಈಗ ನನಗೆ 1 ವಾರ ಅವಧಿ ಆದ್ದರಿಂದಾಗಿ ಏನು ತೊಂದರೆ ಇಲ್ಲ, ಬಂದು 1 ವಾರ ಮುಗಿಯಿತು, ನಾನು ಮತ್ತೆ ಹೊರಡುವವ. ಒಂದು ಇಲ್ಲೇ ಇರಬೇಕು ಅಂತಂದ ಮೇಲೆ ಆ ವ್ಯಕ್ತಿಗೆ ಬರಲಿಕ್ಕೆ ಹೇಳಿದ್ದೇವೆ, ನೀವು ಇಲ್ಲೇ ಇರಬೇಕು ಅಂತ ಹೇಳಿದ್ದೇವೆ, ಏನೋ ಹೊತ್ತಿಗೆ ಹಾಕದೇ ಇದ್ದರೆ ಅವನು ಏನು ಮಾಡಬೇಕು, ಅವನು ಸಾಯುವುದಿಲ್ವ ಅವನು? ಅದೇ ರೀತಿ ಗೃಹ ಪ್ರವೇಶ ಅಂತ ಮಾಡುವಾಗ ಕರೆಸಿಕೊಂಡಂತಹ ವಾಸ್ತುದೇವತೆಗಳಿಗೆ 1 ದಿವಸದಲ್ಲಿ ನಾವೇನೋ ನೈವೇದ್ಯ ಮಾಡಿ ಆಯಿತು, ಆಹುತಿ ಕೊಟ್ಟಾಯಿತು, ಬಲಿಪ್ರದಾನ ಮಾಡಿ ಆಯಿತು, ಮತ್ತು ಮರುದಿವಸದಿಂದ ಅವರಿಗೆ ಏನೂ ಇಲ್ಲ. ಅದಕ್ಕೋಸ್ಕರ ಬಲಿಹರಣವನ್ನು ಹೇಳಿದ್ದಾರೆ. ಆ ಬಲಿಹರಣ ಮಾಡುವ ಸಂದರ್ಭದಲ್ಲಿ ಗೃಹಾಯ ಸ್ವಾಹ, ಗೃಹ ದೇವತಾಭ್ಯ ಸ್ವಾಹ, ವಾಸ್ತುದೇವತಾಭ್ಯ ಸ್ವಾಹ. ಮನೆಗೆ ಸಂಬಂಧಪಟ್ಟಂತಹ ದೇವತೆಗಳು, ವಾಸ್ತುದೇವತೆಗಳು, ಗೃಹ ದೇವತೆಗಳಿಗೂ ಎಲ್ಲರಿಗೂ ಕೂಡ ಒಮ್ಮೆ ಒಂದು ಆ ಬಲಿಯಲ್ಲಿ ಇಟ್ಟುಬಿಟ್ರೆ ಎಲ್ಲ ವಾಸ್ತುದೇವಗಳು ತತ್ತಸ್ಥಾನದಲ್ಲಿ ಇದ್ದು ನಮಗೆ ಸುಖ ಮಾಡ್ತಾರೆ. ನಾವು ಅದನ್ನು ಮಾಡಲಿಕ್ಕೆ ನಾವು ಸಿದ್ಧರಿರುವುದಿಲ್ಲ. ಪಿತೃದೋಷ ಅಂತ ಬಲಿಹರಣದಲ್ಲೇ ಪಿತೃಭ್ಯ ಸ್ವಧಾ ಅಂತಂದುಕೊಂಡು ಅಧಿಕಾರವುಳ್ಳವ ಆಗ್ನೇಯ ದಿಕ್ಕಿನಲ್ಲಿ ಬಲಿಹರಣ ಮಾಡಲಿಕ್ಕುಂಟು. ಅದರಿಂದ ಎಷ್ಟು ಪಿತೃಗಳು ತೃಪ್ತರಾಗಿ ನಮಗೆ ಅನುಗ್ರಹ ಮಾಡ್ತಾರೆ ಅಂತಂದರೆ, ನಾವು ಅದನ್ನು ಬಿಟ್ಟದ್ರಿಂದ ನಮಗೆ ಪಿತೃದೋಷ ಕಾಣಿಸ್ತಾ ಉಂಟು. ನಾವು ನಿತ್ಯ ಕರ್ಮವನ್ನು ಯಾವಾಗ ಬಿಡ್ತಾ ಬರ್ತೇವೆ, ಯಾಕೆಂದರೆ ನಾವು ಯಾರಿಂದೆಲ್ಲ ಉಪಕೃತರಾಗಿದ್ದೇವೋ ಅವರನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡಿದರೆ ನಾವು ಕೃತಜ್ಞರಾಗುತ್ತೇವೆ. ಸಾಮಾನ್ಯ ಬ್ರಾಹ್ಮಣ ವರ್ಗದಲ್ಲಿ ಆಚರಿಸುವಂಥ ಎಲ್ಲ ಕರ್ಮಾಂಗಗಳಿಗೂ ಅಷ್ಟೇ ಅರ್ಥವತ್ತು. ಯಾಕೆಂದರೆ ಬ್ರಹ್ಮಯಜ್ಞ ಅಂತ ಮಾಡ್ತೇವೆ, ಅಲ್ಲಿ ಬ್ರಹ್ಮಯಜ್ಞದಲ್ಲಿ ದೇವತರ್ಪಣದಲ್ಲಿ ಎಲ್ಲ ನದ್ಯಸ್ತೃಪ್ಯಂತು, ಸಮುದ್ರಾಸ್ತೃಪ್ಯಂತು, ಎಲ್ಲ ವಯಾಂಸಿ ತೃಪ್ಯಂತು, ಹಕ್ಕಿಗಳಿಗೆ ಎಲ್ಲವೂ ಅಂದರೆ ನಾವು ಕೊಡುವ ನೀರಿನಿಂದ ತೃಪ್ತರಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡ್ರೆ ಅವರ ಅಂತರ್ಯಾಮಿ ಅಂತ ಪರಮಾತ್ಮ ಆ ಹಕ್ಕಿಗಳ ರೂಪದಲ್ಲಿ ಸಮುದ್ರ, ನದಿ, ನಮಗೆ ಜೀವನದಲ್ಲಿ ಇರುವುದಕ್ಕೆ ಪ್ರಪಂಚದಲ್ಲಿ ಏನೆಲ್ಲ ಉಂಟೋ ಇವುಗಳನ್ನು ಎಲ್ಲವನ್ನು ಸುಖಮಯವಾಗಿ ದೇವರಿರ್ತಾನೆ. ಹೀಗೆ ಒಂದು ತರ್ಪಣ, ಬ್ರಹ್ಮಯಜ್ಞದಲ್ಲಿ ತರ್ಪಣಾದಿಗಳು ಪ್ರತಿಯೊಂದರಲ್ಲೂ ಕೂಡ ಅರ್ಥವತ್ತಾದದ್ದನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಬಹುಶಃ ಅದನ್ನು ಮರಿತಾ ಬಂದದ್ದರಿಂದ ಇಂಥದ್ದೆಲ್ಲ ಆಗ್ತಾ ಉಂಟೋ ಅಂತ ಅನಿಸ್ತದೆ. ಆದ್ದರಿಂದಾಗಿ ಅರ್ಯಮ್ಣೇತ ಬಹಿರ್ದದ್ಯಾತ್ ಗೃಹೇಭ್ಯಶ್ಚ ಸಮಂತತಃ ನಕ್ತಂ ಚರೇಭ್ಯೋ ಭೂತೇಭ್ಯೋ. ನೋಡಿ, ಅಲ್ಲಿ ಬಲಿಹರಣದಲ್ಲಿ ಉಂಟು, ಹಗಲು ಸಂಚಾರ ಮಾಡುವವರಿಗೆ, ರಾತ್ರಿ ಸಂಚಾರ ಮಾಡುವವರಿಗೆ, ಸಕಲ ಭೂತಗಳಿಗೆ ಆ ಬಲಿಹರಣದಲ್ಲಿ ಅದನ್ನೆಲ್ಲ ಇಡ್ತಾ ಬರುವುದರಿಂದಾಗಿ ಅವರೆಲ್ಲ ಸಂತುಷ್ಟರಾಗಿ ನಮಗೆ ಯಾವುದೇ ಉಪದ್ರವವನ್ನು ಕೊಡುವುದಿಲ್ಲ. ನಾವು ಯಾವಾಗ ಅವರನ್ನೆಲ್ಲ ಮರಿತಾ ಬರ್ತೇವೆ ಬಹುಶಃ ಆವಾಗ ನಮಗೆಲ್ಲ ಪಿತೃದೋಷಗಳು, ಭೂತಗಳ ದೋಷಗಳು, ಇನ್ನಿತರ ದೋಷಗಳೆಲ್ಲ ಕಾಣಿಸ್ತದೆ ಅಂತ ಅನಿಸ್ತದೆ. ಆದ್ದರಿಂದ ಪುರಾಣಗಳಿಗೆ ತಾತ್ಪರ್ಯ ಅದನ್ನು ಮಾಡ್ತಾ ನಾವು ಯಾವಾಗ ಅದರಿಂದ ಅವರಿಂದ ನಾವು ಪ್ರಯೋಜನ ಪಡ್ಕೊಳ್ತೇವೆ ಆವಾಗ ಅವರಿಗೆ ಏನಾದರೂ ಕೊಡಬೇಕೋ ಬೇಡೋ, ಕನಿಷ್ಠ ಪಕ್ಷ ಒಂದು ಕೃತಜ್ಞತೆಯನ್ನಾದರೂ ಅರ್ಪಿಸಬೇಕೋ ಬೇಡೋ,
ಹೀಗೆ ಅದರ ಬಗ್ಗೆ ಎಲ್ಲ ವೈಶ್ವದೇಹ. ಇದಕ್ಕೆ ಹೆಸರು ಏನು ಅಂತಂದರೆ ಶ್ವಭ್ಯಶ್ಚ ಶ್ವಪಚೇಭ್ಯಶ್ಚ ವಯೋಭ್ಯಶ್ಚ ವಪೇದ್ಭುವಿ ವೈಶ್ವದೇವಂ ಹಿ ನಾಮೈತತ್ ಸಾಯಂ ಪ್ರಾತರುದಾಹೃತಂ. ಈ ವೈಶ್ವದೇವ ಹೋಮ ಮುಂದೆ 2 ಹೊತ್ತಿನಲ್ಲಿ ಬಲಿಹರಣ ಒಂದೇ ಹೊತ್ತು, ವೈಶ್ವದೇವ 2 ಹೊತ್ತಲ್ಲಿ ಕೂಡ ಮಾಡಬೇಕಾದ್ದು. ಅದೇ ರೀತಿ ಅತಿಥಿಯನ್ನು ಕೂಡ ನಾವು ಸತ್ಕರಿಸಬೇಕಾದದ್ದು. ಅತಿಥಿ ಅಂತಂದರೆ ನ ಪೃಚ್ಛೇದ್ ಗೋತ್ರಚರಣಂ ಸ್ವಾಧ್ಯಾಯಂ ಚಾಪಿ ಪಂಡಿತಃ ಶೋಭನಾಕಾರಂ ತಮ್ಮನ್ಯೇತ ಪ್ರಜಾಪತಿಂ. ಅತಿಥಿ ಬಂದವನು ಪ್ರಜಾಪತಿಗೆ ಸಮ ಅಂತ. ಅವನು ಅತಿಥಿ ಹೇಗಿರಬೇಕು ಅಂತ ಒಂದು ಕೊಡ್ತಾರೆ. ಬುಭುಕ್ಷಂ, ಒಳ್ಳೆ ಹಸಿವೆ ಇರಬೇಕು ಬಂದವ ಆಯಾಸಗೊಂಡಿರಬೇಕು, ಏನಾದರೂ ಕೊಡಿ ಅಂತ ಕೇಳಬೇಕು, ಅವನಲ್ಲಿ ಏನು ಇರಬಾರದು. ಇಂಥವನನ್ನು ಅತಿಥಿ ಅಂತ ಕರೆಯುವುದು. ಯಾಕೆ ಅತಿಥಿ ಅಂತ ಕರೆಯುವುದು ಅಂದರೆ ಅನಿತ್ಯಂ ಹಿ ಸ್ಥಿತೋ ಯಸ್ಮಾತ್ ತಸ್ಮಾತ್ ಅತಿಥಿ ರುಚ್ಯತೆ ತಸ್ಮಿನ್ ತೃಪ್ತೆ ನೃಯಜ್ಞೋತ್ಥಾದ್ ನೃಡಾನ್ ಮುಚ್ಚೇತ್ ಗೃಹಾಷ್ಟಮಿ. ಅತಿಥಿ ಅಂತಂದರೆ ಅಥ ಅಂತಂದರೆ ಅನ್ನ, ಅತಿಯಾದ ಅನ್ನ ಉಳ್ಳವ. ಈಗ ನಾನು ನಮ್ಮ ಮನೆಯಲ್ಲಿ ಒಂದು 6 ಮಂದಿ ಇದ್ದೇವೆ ಅಂತಾದರೆ 6 ಮಂದಿಗೆ ಒಂದಿಷ್ಟು ಅನ್ನ ಬೇಕು ಅಂತ ಇಟ್ಟುಕೊಳ್ಳಿ, ಒಂದು ಅರ್ಧ ಸೇರು ಅನ್ನ ಬೇಕಾಗ್ತದೆ ಅಂತ ಇಟ್ಟುಕೊಳ್ಳಿ 6 ಮಂದಿಗೆ. ಅವಾಗೇನು ಮಾಡಬೇಕು, 1 ಹಿಡಿ ಹಾಕಿ ಹೆಚ್ಚು ಹಾಕಬೇಕಂತೆ. ಅದು ಅತಿಯಾದ ಅನ್ನ. ಆ ಹೊತ್ತಿನಲ್ಲಿ ಯಾರು ಬರ್ತಾನೆ ಅವನಿಗೆ ಅಂತ. ಅವನು ಅತಿಥಿ. ಅವನು ಹೇಳಿಕೆ ಕೊಟ್ಟು ಬರುವವರು ಅತಿಥಿಗಳಲ್ಲ, ಅವರು ಅಭ್ಯಾಗತರು. ಹೇಳಿಕೆ ಕೊಟ್ಟು ಯಾರನ್ನು ಕರಿತೇವೆ ಅವರು ಅಭ್ಯಾಗತರು. ಅತಿಥಿ ಅಂತಂದರೆ ಅವನು ಬರುವ ತಿಥಿ ಗೊತ್ತಿರಬಾರದು. ಯಾರು ಬರುವ ತಿಥಿ ಗೊತ್ತಿಲ್ಲವೋ ಅವನು ಅತಿಥಿ. ತಿಥಿ ಅಂದರೆ ದಿನ. ಅವನು ಈ ದಿವಸದಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲದೆ ಅವನು ಬಂದಿರಬೇಕು, ಅವನು ಅತಿಥಿ ಆಗ್ತಾನೆ. ನೀವು ಬರಬೇಕು, ನಮ್ಮ ಪತ್ರಿಕೆಯಲ್ಲಿ ಹಾಕೋದು ಮುಖ್ಯ ಅತಿಥಿಗಳು ಇವರು ಅಂತ. ಅಯ್ಯೋ, ಮೊದಲೇ ಜಗಜ್ಜಾಹಿರಾಗಿಬಿಟ್ಟರೆ ಅವನು ಅತಿಥಿಯಲ್ಲಿ ಆಗ್ತಾನೆ. ಅವನು ಅತಿಥಿ ಆಗುವುದಿಲ್ಲ, ಅವನು ಅಭ್ಯಾಗತ. ಅನಿತ್ಯಂ ಹಿ ಸ್ಥಿತೋ ಯಸ್ಮ. ಯಾಕೆಂದರೆ ಅವನು ಬಂದವ ಮತ್ತೆ ಇರುವುದಿಲ್ಲ, ಅವನ ಸ್ಥಿತಿ ನಿತ್ಯ ಅಲ್ಲ. ಆಗತಾನ ಬಂದಿದ್ದಾನೆ, ಬುಭುಕ್ಷವಾಗಿ ಬಂದಿದ್ದಾನೆ, ಶಾಂತನಾಗಿ ಬಂದಿದ್ದಾನೆ, ಯಾಚಕನಾಗಿ ಬಂದಿದ್ದಾನೆ, ಏನಾದರೂ ರೀತಿ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಅಂಥವನು ಅತಿಥಿಯಾಗಿ ಬಂದ ಅಂತಾದರೆ ಅವನಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅವನಿಗೆ ಬೇಕಾದನ್ನು ಕೊಟ್ಟರೆ ಇದರಿಂದ ಭಗವಂತ ತೃಪ್ತನಾಗ್ತಾನೆ. ಇದಕ್ಕೆ ನೃಯಜ್ಞ ಅಂತ ಹೆಸರು. ಆವಾಗ ಇದರಿಂದ ತಾನು ಆ ಋಣದಿಂದ ಮುಕ್ತನಾಗ್ತಾನೆ ಅಂತ ಅದರ ಬಗ್ಗೆ ಎಲ್ಲ ಹೇಳಿ, ಇನ್ನು ಅನೇಕ ವಿಷಯಗಳೆಲ್ಲ ಉಂಟಲ್ಲಿ. ಇರಲಿ, ಕೃಷ್ಣಾಯ ನಮಃ. ಅನಂತರದಲ್ಲಿ ಅವನು ಕೇಳ್ತಾನೆ, ಅಮ್ಮ ನನಗೆ ನಿತ್ಯ ನೈಮಿತ್ತಿಕ ಕರ್ಮಗಳ ಬಗ್ಗೆ ಹೇಳಬೇಕು ಅಂತ ಕೇಳಿದವಾಗ ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ನಿತ್ಯ ನೈಮಿತ್ತಿಕ ಕರ್ಮ ಅಂತ ಅದನ್ನು ವಿಭಾಗ ಮಾಡಿಕೊಂಡು ಮದಾಲಸ ಹೇಳ್ತಾಳೆ. ಯಾವುದೆಲ್ಲ ಅಂತ ಅದು ಅನೇಕ ಪ್ರಕ್ರಿಯೆಗಳೆಲ್ಲ ಉಂಟು. ಇರಲಿ, ಕೃಷ್ಣಾಯ ನಮಃ. ಪಿತೃಪ್ರೀತ್ಯರ್ಥವಾಗಿ ಏನೆಲ್ಲ ಮಾಡಬೇಕು ಅಂತ ಹೇಳುವಾಗ ಶ್ರಾದ್ದ ಪ್ರಕ್ರಿಯೆ ಕೂಡ ಬಂದಿದೆ. ಆ ಶ್ರಾದ್ದ ಪ್ರಕ್ರಿಯೆ ಕೂಡ ತುಂಬ ಅಲ್ಲಿ ಆರಾಧನೆ ಮಾಡುವ ಕ್ರಮ ಹೇಗೆ, ಪಿತೃಗಳ ಆರಾಧನೆಯಿಂದ ನಮಗೆ ಏನೆಲ್ಲ ಸಿಗುತ್ತದೆ ಎಂಬುದನ್ನು ತಿಳಿಸ್ತಾ, ಆಯುಃ ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿ ಚ ಪ್ರಯಚ್ಛಂತಿ ತಥಾ ರಾಜ್ಯಂ ಪಿತರಃ ಶ್ರಾದ್ದತರ್ಪಿತಾ ಅಂತ. ಶ್ರಾದ್ದರಿಂದ ತೃಪ್ತರಾದಂತಹ ಪಿತೃಗಳು ಆಯುಷ್ಯವನ್ನು, ಮಕ್ಕಳನ್ನು, ಧನವನ್ನು, ವಿದ್ಯೆಯನ್ನು, ಸ್ವರ್ಗವನ್ನು, ಮೋಕ್ಷವನ್ನು, ಸುಖವನ್ನು ಕೂಡ ರಾಜ್ಯವನ್ನು ಕೂಡ ಕೊಡ್ತಾರೆ ಅಂತ ಹೀಗೆ ವಿಶೇಷವಾಗಿ ಶ್ರಾದ್ದಾದಿಗಳ ಬಗ್ಗೆ ಹೇಳಿದ್ದಾರೆ. ಇನ್ನು ಶ್ರಾದ್ದ ಮಾಡುವಾಗ ಯಾವತ್ತು ಮಾಡಬೇಕು ಅಂತಂದರೆ ಅದಕ್ಕೆ ನಿತ್ಯ ಶ್ರಾದ್ದಗಳು ಬೇರೆ, ನೈಮಿತ್ತಿಕ ಶ್ರಾದ್ದಗಳು ಬೇರೆ, ನಿತ್ಯ ನೈಮಿತ್ತಿಕ ಅಂತ ವಿಭಾಗ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೆಲವೆಲ್ಲ ಈಗ ಮಕ್ಕಳಾಗಬೇಕು ಅಂತಿದ್ದ ಆವಾಗ ಬುಧವಾರದಲ್ಲಿ ರೋಹಿಣಿ ನಕ್ಷತ್ರ ಇದ್ದರೆ ಆ ದಿವಸದಲ್ಲಿ ಶ್ರಾದ್ದ ಮಾಡಿದರೆ ಆವಾಗ ಅಪತ್ಯಕಾಮಃ ರೋಹಿಣ್ಯಾಂ ಸೌಮ್ಯೇ ತೇಜಸ್ವಿತಾಂ ಲಭೇತ್, ಒಳ್ಳೆಯ ತೇಜಸ್ವಿಯಾದ ಮಗನನ್ನು ಪಡೆಯುತ್ತಾನೆ ಅಂತ. ಹೀಗೆ ಶೌರ್ಯಂ ಆರ್ದ್ರಾ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಶೌರ್ಯವಂತನಾದ ಮಗ ಪ್ರಾಪ್ತನಾಗ್ತಾನೆ. ಹೀಗೆ ಪುನರ್ವಸು ಇತ್ಯಾದಿಯಲ್ಲಿ ಒಂದೊಂದು ಕೆಲವು ನಕ್ಷತ್ರಗಳಲ್ಲಿ ಶ್ರಾದ್ದ ಮಾಡಿದರೆ ಏನು ಫಲ ಅಂತ ಇದು ಕಾಮ್ಯ ಶ್ರಾದ್ದಗಳ ಬಗ್ಗೆ ಎಲ್ಲ ವಿಭಾಗ ಮಾಡಿದ್ದಾರೆ. ಅದೇ ರೀತಿ ಅನಲ್ಕ ಕೇಳ್ತಾನೆ, ಅಮ್ಮ ನನಗೆ ಸದಾಚಾರದ ಬಗ್ಗೆ ಕೇಳಬೇಕು ಅಂತುಂಟು, ಹೇಳು ನೀನು ಅಂತ. ಮದಾಲಸೆ ಹೇಳ್ತಾಳೆ,
ಆಚಾರ ವಿಹೀನನಾದವನಿಗೆ ಇಲ್ಲೂ ಸುಖ ಇಲ್ಲ, ಪರತ್ರದಲ್ಲೂ ಸುಖ ಇಲ್ಲ. ಆದ್ದರಿಂದ ಯಾರು ಸದಾಚಾರವನ್ನು ಮೀರ್ತಾನೆ ಅವನು ಯಾವತ್ತೂ ಕೂಡ ಆಯುಷ್ಯವನ್ನು ಪಡ್ಕೊಳ್ಳುವುದಿಲ್ಲ ಭೂಮಿಯಲ್ಲಿ. ದುರಾಚಾರಿಗೆ ಆಯುಷ್ಯ ಇಲ್ಲ. ದುರಾಚಾರೋ ಹಿ ಪುರುಷಃ ನೇಹಾಯುರ್ವಿಂದತೆ ಮಹತ್. ಆದ್ದರಿಂದ ಸದಾಚಾರದಲ್ಲಿ ನಾವು ಪ್ರಯತ್ನ ಪಡಬೇಕು. ಆ ಆಚಾರವೆಂಬುದು ನಮ್ಮ ಅಲಕ್ಷಣವನ್ನೆಲ್ಲ ಅದು ದೂರ ಮಾಡುತ್ತದೆ. ಅದಕ್ಕೋಸ್ಕರ ಅದನ್ನು ಹೇಳ್ತೇನೆ ಅಂತ ಅವಳು ಹೇಳಿ, ಸದಾಚಾರವನ್ನು ಹೇಳುವಾಗ ಎಲ್ಲಿಂದ ಆರಂಭಿಸಬೇಕು ಅಂತ. ಸದಾಚಾರ ಆರಂಭಿಸುವುದು ಎಲ್ಲಿಂದ ಅಂದರೆ ಬೆಳಗ್ಗೆ ಆಗುವುದರಿಂದ ಆರಂಭ ಮಾಡಬೇಕು. ನಮಗೆ ಬೆಳಗ್ಗೆ ಎಷ್ಟೊತ್ತಾಗ್ತದೆ? ಅದು ಒಬ್ಬೊಬ್ಬರಿಗೆ ಒಂದೊಂದು ಸಮಯಕ್ಕೆ, ಕೆಲವರಿಗೆ 7 ಗಂಟೆಗೆ, ಕೆಲವರಿಗೆ ಬೆಳಗ್ಗೆ 2 ಗಂಟೆಗೆ, ಕೆಲವರಿಗೆ 3 ಗಂಟೆಗೆ, ಕೆಲವರಿಗೆ 6 ಗಂಟೆಗೆ, ಕೆಲವರಿಗೆ 9 ಗಂಟೆಗೆ, ರಾತ್ರಿ ಡ್ಯೂಟಿ ಮಾಡುವವರಿಗೆ ಬೆಳಗ್ಗೆ ಆಗೋದು ಮಧ್ಯಾಹ್ನ 1 ಗಂಟೆಗೆ, ಹೀಗೆಲ್ಲ ಏನೋ ಉಂಟು ನಮ್ಮಲ್ಲೆಲ್ಲ. ಆದರೆ ಅವಳು ಹೇಳ್ತಾಳೆ, ಅವಳು ಬ್ರಾಹ್ಮೇ ಮುಹೂರ್ತೆ ಬುದ್ಧೇತ, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ನಮ್ಮ ಸ್ಥಿತಿ ಹೇಗುಂಟು ಅಂತಂದರೆ ಕೆಲವು ಸಲ ಆ ಹೊತ್ತಿನಲ್ಲಿ ಮಲಗುವ ಸ್ಥಿತಿ ಇರ್ತದೆ. ನಾವು ಆಯುಷ್ಯವನ್ನು ಬಯಸ್ತೇವೆ, ಆರೋಗ್ಯವನ್ನು ಬಯಸ್ತೇವೆ, ಆದರೆ ಆರೋಗ್ಯಕ್ಕೂ ಆಯುಷ್ಯಕ್ಕೂ ಬೇಕಾದ್ದನ್ನೆಲ್ಲ ಬಿಡ್ತಾ ಬರುತ್ತೇವೆ. ಹೀಗೆ ಆ ಹೊತ್ತಿನಲ್ಲಿ ಎದ್ದು ತಾನು ಧರ್ಮಾರ್ಥವು ಚಾನು ಚಿಂತೆಯಿತು, ಧರ್ಮದ ಬಗ್ಗೆ ಅರ್ಥದ ಬಗ್ಗೆ ತಾನು ಚಿಂತನೆ ಮಾಡಿಕೊಳ್ಬೇಕು.